HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಏಪ್ರಿಲ್ 10ರಂದು ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ರಥೋತ್ಸವ. ಖಜಾನೆಯಲ್ಲಿದ್ದ ಸ್ವಾಮಿ ಧರಿಸುವ ಚಿನ್ನಾಭರಣಗಳು, ಧಾರ್ಮಿಕ ವಿಧಿಯೊಂದಿಗೆ ಗೌರವಪೂರ್ವಕ ಪೊಲೀಸ್ ಬಂದೋಬಸ್ತ್ನಲ್ಲಿ ದೇಗುಲಕ್ಕೆ ಬಂದ ಒಡವೆಗಳು. ಕೃಷಿಕ್ ಸರ್ವೋದಯ ಫೌಂಡೇಶನ್ನಿಂದ 2024-25ನೇ ಸಾಲಿನ ವಿದ್ಯಾರ್ಥಿ ವೇತನ ಬಿಡುಗಡೆ. 109 ಫಲಾನುಭವಿಗಳಿಗೆ 80 ಲಕ್ಷಕ್ಕೂ ಅಧಿಕ ಮೊತ್ತದ ಚೆಕ್ ವಿತರಣೆ. ಸದುಪಯೋಗ ಪಡೆಯಲು ಜಿಲ್ಲಾ ಒಕ್ಕಲಿಗ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ ಕರೆ. ಬೇಲೂರು ಪತ್ರಕರ್ತರ ಸಂಘದಿಂದ ಅರ್ಬನ್ ಬ್ಯಾಂಕ್ಗೆ ಆಯ್ಕೆಯಾದ 5 ಪತ್ರಕರ್ತರು. ಪತ್ರಕರ್ತರ ಸಂಘದಿಂದ ಅಭಿನಂದನೆ ಸಲ್ಲಿಕೆ. ನಕಲಿ ಪತ್ರಕರ್ತರ ಹಾವಳಿಯಿಂದ ಪ್ರಾಮಾಣಿಕರಿಗೆ ಸಂಕಷ್ಟ. ಹಿರಿಯ ಪತ್ರಕರ್ತ ಎಚ್ಬಿ ಮದನಗೌಡ ಬೇಸರ. ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ಶ್ರೀ ಚನ್ನಕೇಶವ ಸ್ವಾಮಿಗೆ ಧರಿಸುವ ಚಿನ್ನಾಭರಣಗಳನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ದೇವಾಲಯಕ್ಕೆ ತರಲಾಯಿತು. ಬೇಲೂರು ತಹಸೀಲ್ದಾರ್ ಉಪ ಖಜಾನೆಯಲ್ಲಿಟ್ಟಿದ್ದ ಶ್ರೀ ಚನ್ನಕೇಶವ ಸ್ವಾಮಿಯ ಚಿನ್ನಾಭರಣ, ಶ್ರೀದೇವಿ ಹಾಗೂ ಭೂದೇವಿ ಆಭರಣಗಳಿದ್ದ ಪೆಟ್ಟಿಗೆಗೆ ತಹಸೀಲ್ದಾರ್ ಯಮ್ಮಮತ, ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ದೇವಾಲಯದ ಪ್ರಧಾನ ಅರ್ಚಕರಾದ ಕೃಷ್ಣಸ್ವಾಮಿ ಭಟ್ ಹಾಗೂ ನರಸಿಂಹಪ್ರಿಯ ಭಟ್ ಇವರು ಪೂಜೆ ಸಲ್ಲಿಸಿದ ನಂತರ ಪೊಲೀಸ್ ಠಾಣೆಯಿಂದ ಬಿಗಿ ಭದ್ರತೆಯೊಂದಿಗೆ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಪಲ್ಲಕ್ಕಿಯಲ್ಲಿ ತರಲಾಯಿತು. ನಂತರ ದೇಗುಲದ ಆಡಳಿತಾಧಿಕಾರಿ ಹಾಗೂ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ನೇತೃತ್ವದಲ್ಲಿ ಒಡವೆಗಳನ್ನು ಪರೀಕ್ಷಿಸಿದ ನಂತರ ದೇಗುಲದ ಸುಪರ್ದಿಗೆ ನೀಡಲಾಯಿತು. ಯುಗಾದಿ ಹಬ್ಬದ ದಿನ ಚನ್ನಕೇಶವ ಸ್ವಾಮಿಗೆ ಆಲಯ ಶುದ್ಧಿ, ಪಂಚಾಮೃತ ಅಭಿಷೇಕ ಸೇರಿದಂತೆ ಯುಗಾದಿ ಹಬ್ಬದ ದಿನದಂದು ಎಲ್ಲಾ ಬಂಗಾರದ ಒಡವೆಗಳನ್ನು ಸ್ವಾಮಿಯವರಿಗೆ ಅಲಂಕರಿಸಿದ ನಂತರ ಸುಮಾರು 20 ದಿನಗಳ ಕಾಲ ಎಲ್ಲಾ ಒಡವೆಗಳನ್ನು ದೇವಾಲಯದಲ್ಲಿ ಶ್ರೀಯವರಿಗೆ ತೊಡಿಸಿದ ನಂತರ ದಿನಾಂಕ 2-4-2025ರಿಂದ 15-4-2025ರವರೆಗೂ ವಿವಿಧ ಉತ್ಸವಗಳು ನಡೆಯಲಿದ್ದು, ಏಪ್ರಿಲ್ 10 ಹಾಗೂ 11ರಂದು ನಾಡ ರಥೋತ್ಸವ ಜರುಗಲಿದ್ದು, ಸರ್ವಭಕ್ತರು ಹೆಚ್ಚಿನ ರೀತಿಯಲ್ಲಿ ಆಗಮಿಸುವಂತೆ ದೇಗುಲದ ಆಡಳಿತಾಧಿಕಾರಿ ಶಾಂತಲಾ ಕೆಟಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಅಡ್ಡೆಗಾರರಾದ ಶೈಲೇಶ್, ಪ್ರಮೋದ್, ವೆಂಕಟೇಶ್, ಗಜೇಂದ್ರ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಹಾಸನ ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಕೃಷಿಕ್ ಸರ್ವೋದಯ ಫೌಂಡೇಶನ್ನಿಂದ 2024-25ನೇ ಸಾಲಿನ 109 ಫಲಾನುಭವಿಗಳಿಗೆ 80 ಲಕ್ಷಕ್ಕೂ ಅಧಿಕ ಮೊತ್ತದ ಎಂಡೋನ್ಮೆಂಟ್ ವಿದ್ಯಾರ್ಥಿ ವೇತನ ಚೆಕ್ ವಿತರಣೆಯನ್ನು ಜಿಲ್ಲಾ ಒಕ್ಕಲಿಗ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ ವಿತರಿಸಿದರು. ನಂತರ ಜಿಎಲ್ ಮುದ್ದೇಗೌಡರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಮಾತನಾಡುತ್ತಾ ಹೆಚ್ಚು ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನದ ಸದುಪಯೋಗ ಪಡೆದುಕೊಳ್ಳಬೇಕು ಮತ್ತು ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನದ ಮಾಹಿತಿ ತಲುಪಬೇಕೆಂದು ತಿಳಿಸಿದರು. ಯಾವುದೇ ಒಂದು ಹುದ್ದೆ ಪಡೆಯಬೇಕಾದರೆ ನಿಮ್ಮ ಶ್ರದ್ಧೆ ಕೂಡ ಅವಲಂಬಿಸಿರುತ್ತದೆ ಎಂದರು. ಕೆನರಾ ಬ್ಯಾಂಕ್ನ ನಿವೃತ್ತ ಜನರಲ್ ಮ್ಯಾನೇಜರ್ ಡಾ ಎಸ್ಟಿ ರಾಮಚಂದ್ರ ಮಾತನಾಡಿ, ಮೊದಲು ವಿದ್ಯೆಗೆ ಪ್ರಾಮುಖ್ಯತೆ ಕೊಡಿ. ದುಡ್ಡೇ ದೊಡ್ಡಪ್ಪ, ಆದರೆ ವಿದ್ಯೆ ಅವರಪ್ಪ. ಮನುಷ್ಯ ವಿದ್ಯೆಯನ್ನ ಹೆಚ್ಚು ಕಲಿತರೆ ಕೆಲಸ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಜೊತೆಗೆ ನಮ್ಮ ಪ್ರಯತ್ನ ಕೂಡ ಇರಬೇಕು. ಸರ್ಕಾರಿ ಕೆಲಸನೋ ಖಾಸಗಿ ಕೆಲಸನೋ ನಿಷ್ಠೆಯಿಂದ ಮಾಡಬೇಕು. ಪ್ರಸ್ತುತ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಕಾಲಿಟ್ಟಿದ್ದು, ಪ್ರಯತ್ನ ಪಡದೆ ಯಾವುದೇ ಕೆಲಸ ಆಗೋದಿಲ್ಲ. ಬ್ಯಾಂಕ್, ರೈಲ್ವೆ ಪರೀಕ್ಷೆ ಎಲ್ಲವೂ ಆನ್ಲೈನ್ನಲ್ಲಿ ನಡೆಯುತ್ತದೆ. 18ರಿಂದ 24 ವರ್ಷದ ಒಳಗೆ ಕೆಲಸ ತೆಗೆದುಕೊಂಡರೆ ಉತ್ತಮ. ರೋಬೋಟ್ ಕೆಲಸ ಮಾಡುವ ಈ ಕಾಲದಲ್ಲಿ ಕೆಲಸಕ್ಕೆ ಜನರೇ ಬೇಡವಾದ ಸ್ಥಿತಿಗೆ ಬಂದಿರುವಾಗ ನಾವು ಅದಕ್ಕೆ ಸ್ಪರ್ಧೆ ನೀಡಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಜ್ಞಾನವನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳುವುದು ಉತ್ತಮ. ಹಿಂದೆ ಮ್ಯಾನ್ಯುಯಲ್ ಬ್ಯಾಂಕಿಂಗ್, ಈಗ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಇದೆ. ನಾವುಗಳು ಅಡ್ವಾನ್ಸ್ ಆಗುವಷ್ಟು ಅಪ್ಡೇಟ್ ಆಗಬೇಕು. ಅದಕ್ಕಾಗಿ ಹೆಚ್ಚಿನ ತರಬೇತಿ ಅಗತ್ಯವಿದೆ ಎಂದರು. ಶಾಖೆಯ ಗೌರವ ಕಾರ್ಯದರ್ಶಿ ಹೆಮ್ಮಿಗೆ ಮೋಹನ್ ಮಾತನಾಡುತ್ತಾ, 2024-25ನೇ ಸಾಲಿನಲ್ಲಿ ಕೃಷಿಕ್ ಸರ್ವೋದಯ ಫೌಂಡೇಶನ್ನ ಎಲ್ಲಾ ಶಾಖೆಗಳಿಂದ ರಾಜ್ಯಾದ್ಯಂತ ಒಟ್ಟಾರೆಯಾಗಿ 80 ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನ ನೀಡುತ್ತಿದ್ದು, ಕೃಷಿಕ್ ಸರ್ವೋದಯ ಫೌಂಡೇಶನ್ ಹಾಸನ ಶಾಖೆ ವತಿಯಿಂದ 18.15 ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಸಂಯೋಜಕ ಎಚ್ಎಸ್ ಸುಬ್ರಹ್ಮಣ್ಯ ಮಾಹಿತಿ ನೀಡಿ, ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8660217739ಕ್ಕೆ ಸಂಪರ್ಕಿಸಬಹುದೆಂದು ತಿಳಿಸಿದರು. ಕೃಷಿಕ್ ಸರ್ವೋದಯ ಫೌಂಡೇಶನ್ ಶಾಖೆಯ ನಿರ್ದೇಶಕರಾದ ಎಚ್ಜಿ ಸತ್ಯನಾರಾಯಣ, ವೈಎನ್ ಸುಬ್ಬಸ್ವಾಮಿ, ಶ್ರೀ ಶಿವಣ್ಣ, ಎಚ್ಎಸ್ ವಿರೂಪಾಕ್ಷ ಹಾಗೂ ಕಚೇರಿ ಸಂಯೋಜಕರಾದ ಬಿ ಸಿದ್ದೇಗೌಡ ಉಪಸ್ಥಿತರಿದ್ದರು. ಶೈಕ್ಷಣಿಕ ಸಂಯೋಜಕ ಸುಬ್ರಹ್ಮಣ್ಯ ಎಚ್ಎಸ್ ಕಾರ್ಯಕ್ರಮದ ನಿರೂಪಣೆ ಮಾಡಿದ್ರು. ಹಿರಿಯ ನಿರ್ದೇಶಕ ಬಿ ಬೋರೇಗೌಡ ವಂದನಾರ್ಪಣೆ ಸಲ್ಲಿಸಿದರು. HCN ನ್ಯೂಸ್, ಹಾಸನ್. ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇದರ ಉಪಯೋಗವನ್ನು ಪಡೆಯಬೇಕಾದ್ದು ನಮ್ಮ ಜಿಲ್ಲೆಯ ಮಕ್ಕಳು ಬಹಳ ಮುಖ್ಯವಾದ. ಅವ್ರಿಗೂ ಯಾವಾಗ ಕೆಲಸ ಅನೌನ್ಸ್ ಮಾಡ್ತಾರೆ ಅದನ್ನು ತಿಳ್ಕೊಂಡು ಅವ್ರಿಗೂ ಪ್ರತಿ ಸಾಲಿನೂ ಕೂಡ ನಿಮಗೆ ಉಪಯುಕ್ತವಾದ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ಉಪಯೋಗಿಸಿಕೊಂಡು ನೀವೆಲ್ಲರೂ ಕೂಡ ಈ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಸಿಕ್ಕೋದ್ರಲ್ಲಿ ಅನುಮಾನ ಇಲ್ಲ. ಚಂದ್ರಶೇಖರ್ ಅವರು
ಕೆನರಾ ಬ್ಯಾಂಕ್ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಇದ್ದಿದ್ದರಿಂದ ಹೆಚ್ಚಾಗಿ ಬ್ಯಾಂಕಿನ ವಿಷಯದಲ್ಲೇ ಹೇಳಿದ್ದಾರೆ. ಸರ್ಕಾರದಲ್ಲಿ ಬೇಕಾದಷ್ಟು ಕೆಲಸಗಳು ಸಿಗ್ತವೆ, ಆದರೆ ಶ್ರಮಪಟ್ಟು ನಾವು ಓದಿ ಅದನ್ನು ಪಾಸ್ ಮಾಡಿದ್ರೆ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳು ಅಭಿವೃದ್ಧಿ ಹೊಂದೋದಕ್ಕೆ ಯಾವ ಅನುಮಾನವೂ ಇಲ್ಲ. ಈ ಇದನ್ನು ನೀವೆಲ್ಲರೂ ಕೂಡ ಉಪಯೋಗಿಸಿಕೊಂಡು ಕೃಷಿ ಸರ್ವೋದಯ ಫೌಂಡೇಶನ್ಗೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು ಅಂತ ನಿಮ್ಮನ್ನು ವಿನಂತಿ ಮಾಡಿಕೊಡ್ತೇನೆ. ಜೈ ಕರ್ನಾಟಕ. ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಇತ್ತೀಚೆಗೆ ಅರ್ಬನ್ ಬ್ಯಾಂಕ್ಗೆ ಆಯ್ಕೆಯಾದ 5 ಪತ್ರಕರ್ತರಿಗೆ ಸಂಘದಿಂದ ಅಭಿನಂದನೆ ಸಲ್ಲಿಸಿದರು. ಇತ್ತೀಚಿನ ದಿನದಲ್ಲಿ ಕೆಲ ಯೂಟ್ಯೂಬರ್ಗಳು ಪತ್ರಕರ್ತರ ಹಣೆಪಟ್ಟಿ ಇಟ್ಟುಕೊಂಡು ಪತ್ರಿಕಾರಂಗದಲ್ಲಿ ಗೊಂದಲ ಸೃಷ್ಟಿಗೆ ಮುಂದಾಗಿದ್ದಾರೆ. ಈ ಬೆಳವಣಿಗೆ ನಿಜಕ್ಕೂ ಪ್ರಾಮಾಣಿಕ ಪತ್ರಕರ್ತರಿಗೆ ತೀವ್ರ ಸಂಕಷ್ಟ ಉಂಟುಮಾಡಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ HB ಮದನಗೌಡ ಕಳವಳ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಇತ್ತೀಚೆಗೆ ಅರ್ಬನ್ ಬ್ಯಾಂಕ್ಗೆ ಆಯ್ಕೆಯಾದ ನೂತನ ಅಧ್ಯಕ್ಷರು ಮತ್ತು ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸಿ ಬಳಿಕ ಮಾತನಾಡಿದ ಅವರು, ಪ್ರಸಕ್ತ ದಿನಮಾನದಲ್ಲಿ ಯೂಟ್ಯೂಬ್, ಟಿವಿ ಎಂದು ಸರ್ಕಾರಿ ಇಲಾಖೆಗಳ ವಿರುದ್ಧ ಆರ್ಟಿಐ ಅರ್ಜಿ ಸಲ್ಲಿಸಿ ಸರ್ಕಾರಿ ಕೆಲಸಗಳಿಗೆ ಅಡ್ಡಿಪಡಿಸುವ ಜೊತೆಗೆ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ. ಇಂತಹ ಸಮಾಜಘಾತುಕ ಶಕ್ತಿಗಳಿಂದ ಪ್ರಾಮಾಣಿಕ ಪತ್ರಕರ್ತರಿಗೆ ನಿಜಕ್ಕೂ ಸಂಕಷ್ಟವಾಗಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಈ ನಿಟ್ಟಿನಲ್ಲಿ ಬಿಗಿ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಸಂಘದಲ್ಲಿ ಕ್ರಿಯಾಶೀಲ ಪತ್ರಕರ್ತರಿಗೆ ಅವಕಾಶ ನೀಡುತ್ತಾ ಬಂದಿದೆ. ಇತ್ತೀಚಿನ ದಿನದಲ್ಲಿ ಪತ್ರಕರ್ತರು ತಮ್ಮ ಕರ್ತವ್ಯದ ಜೊತೆಗೆ ಸಹಕಾರಿ ಸಂಘ ಸೇರಿದಂತೆ ಇನ್ನಿತರೆ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ. ಇಂತಹ ಸಂಸ್ಥೆಯಲ್ಲಿ ಪತ್ರಕರ್ತರು ಕೆಲಸವನ್ನ ಪಾರದರ್ಶಕತೆಯಿಂದ ನಿರ್ವಹಿಸಿ. ಕಾರಣ, ಸಾರ್ವಜನಿಕರು ನಿಮ್ಮ ಬಗ್ಗೆ ನಂಬಿಕೆ ಇಟ್ಟುಕೊಂಡಿದ್ದು ಅವರ ನಂಬಿಕೆ ಉಳಿಸುವ ಪ್ರಯತ್ನ ಮಾಡಿ. ಬೇಲೂರು ಪತ್ರಕರ್ತರ ಸಂಘದ 5 ಅರ್ಬನ್ ಬ್ಯಾಂಕಿಗೆ ಚುನಾಯಿತರಾಗಿ ಅಧ್ಯಕ್ಷರಾಗಿದ್ದು ಇಡೀ ರಾಜ್ಯದಲ್ಲಿಯೇ ಪ್ರಥಮವಾಗಿದೆ ಎಂದ ಅವರು, ಜನಪರ ಕೆಲಸದೊಂದಿಗೆ ಗುರುತಿಸಿಕೊಳ್ಳಿ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ರಘುನಾಥ್, ಜಿಲ್ಲಾ ಉಪಾಧ್ಯಕ್ಷ ಡಿಬಿ ಮೋಹನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್, ಉಪಾಧ್ಯಕ್ಷ ಜಗದೀಶ್, ಖಜಾಂಚಿ ಎನ್ ಅನಂತು, ಮಾಜಿ ಅಧ್ಯಕ್ಷರಾದ ರಾಘವೇಂದ್ರ ಹೊಳ್ಳ, ಹೆಬ್ಬಾಳು ಹಾಲಪ್ಪ, ಪದಾಧಿಕಾರಿಗಳಾದ ಮಲ್ಲೇಶ್, ಬಿಎಲ್ ಲಕ್ಷ್ಮಣ್, ಎಂಸಿ ಕುಮಾರ್, ಆರ್ ವೆಂಕಟೇಶ್, ಪೇಂಟ್ ರವಿ, ನಂದಕುಮಾರ್, ಹರೀಶ್, ಗಣೇಶ್, ಲೋಹಿತ್, ಮಹೇಶ್, ವಿಜಯ್ ಕುಮಾರ್, ಹಗರೆ ಚಂದ್ರು, ನಿಂಗರಾಜ್, ರವಿ ಹೊಳ್ಳ, ಆರಾಧ್ಯ, ಮಹೇಶ್ ಗೌಡ, ರಮೇಶ್, ಸಂತೋಷ್ ಹಾಜರಿದ್ದ ಕಾರ್ಯಕ್ರಮದಲ್ಲಿ ಅರ್ಬನ್ ಬ್ಯಾಂಕಿಗೆ ಚುನಾಯಿತರಾದ ಅಧ್ಯಕ್ಷ ಪೇಂಟ್ ರವಿ, ನಿರ್ದೇಶಕರಾದ ಬಿಬಿ ಶಿವರಾಜ್, ಬಿಎಲ್ ಲಕ್ಷ್ಮಣ್, ವಿಜಯ್ ಕುಮಾರ್ ಇವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. HCN ನ್ಯೂಸ್, ಬೇಲೂರು. ಕರ್ನಾಟಕದ ಇತಿಹಾಸದಲ್ಲಿ ನನಗೆ ಗೊತ್ತಿರೋ ಹಾಗೆ 5 ಮಂದಿ ಪತ್ರಕರ್ತರು ಅರ್ಬನ್ ಬ್ಯಾಂಕಿನ ಚುನಾವಣೆ ಆದ್ಮೇಲೆ 5 ಜನ ಗೆದ್ದು ಬಂದಿರುವಂಥದ್ದು ನನಗೆ ಗೊತ್ತಿರುವ ರಾಜ್ಯದ ಮಟ್ಟಿಗೆ ಪ್ರಥಮ ಅಂತ ಭಾವಿಸ್ಕೊಳ್ತೇನೆ. ಬೇಲೂರು ತಾಲೂಕು ಪ್ರಥಮ ವಿಶೇಷತೆಯಲ್ಲಿ, ಹಾಗೆ ಇದು ಕೂಡ ಒಂದು ವಿಶೇಷ ಸಂದರ್ಭ ಅಂತ ನಾನು ಭಾವಿಸ್ಕೊಂಡು ನಮ್ಮಂತೂ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ನಮ್ಮ ಮಾಧ್ಯಮ ಮಿತ್ರರು ಒಂದು ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಪ್ರದೇಶದಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಮ್ಮ ಒಂದು ಕಾರ್ಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ಆ ಕಾರ್ಯಕ್ಷೇತ್ರದಲ್ಲಿ ನಮ್ಮ ಸಾಧನೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಳ್ಳುವಂಥದ್ದು, ಇದು ಯಾರು ನೇಮಕ ಮಾಡಿರುವಂಥದ್ದಲ್ಲ, ಜನರಿಂದ ಆಯ್ಕೆಯಾಗಿ ಬಂದದ್ದು, ಷೇರುದಾರರಿಂದ ಆಯ್ಕೆಯಾಗಿ ಬಂದದ್ದು, ಇವೆಲ್ಲ ವಿಷಯಗಳನ್ನ ಇಟ್ಕೊಂಡಾಗ ಭಾಳ ಸಂತೋಷ ನಮಗೆ. ನಮ್ಮ ಪತ್ರಕರ್ತರು ಅರ್ಬನ್ ಬ್ಯಾಂಕಿನ ನಿರ್ದೇಶಕರಾದ ಜೊತೆಗೆ ಅಧ್ಯಕ್ಷರು ಆದರೂ ಸಂದರ್ಭ ಯಾವುದೇ ಇರ್ಬೋದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೊಳವೆ ಬಾವಿ ಕೊರೆಯಲಾಗಿದ್ದ ಫಲಾನುಭವಿಗಳಿಗೆ ಹಾಸನ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಸಾಂಕೇತಿಕವಾಗಿ ಉಪಕರಣಗಳನ್ನು ವಿತರಿಸಿದರು. ಮೋಟಾರ್ ಪೈಪ್ಗಳು, ವಿದ್ಯುತ್ ಬೋರ್ಡ್ ಸೇರಿದಂತೆ ಇನ್ನಿತರೆ ಉಪಕರಣಗಳನ್ನು ವಿತರಿಸಿದ ಶಾಸಕರಿಗೆ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಮಂಜುಕುಮಾರ್ ಹಾಗೂ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಾಥ್ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಜನರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಸರ್ಕಾರ ಜಾರಿಗೆ ತಂದಿರುವ ಪ್ರಮುಖ ಕಾರ್ಯಕ್ರಮಗಳ ಪೈಕಿ ಗಂಗಾ ಕಲ್ಯಾಣ ಯೋಜನೆ ಕೂಡ ಒಂದಾಗಿದೆ. ಕೃಷಿ ಭೂಮಿಗೆ ಕೊಳವೆ ಬಾವಿ ಮೂಲಕ ನೀರನ್ನು ಒದಗಿಸುವ ಸದುದ್ದೇಶ ಇದಾಗಿದೆ ಎಂದರು. ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಂಡು ಕೃಷಿ ಭೂಮಿಯಲ್ಲಿ ಉತ್ತಮ ಫಸಲು ಹಾಗೂ ಲಾಭ ಪಡೆದು ಅಭಿವೃದ್ಧಿ ಪಥದತ್ತ ಸಾಗಲಿ ಎಂದು ಶುಭ ಹಾರೈಸಿದರು. HCN ನ್ಯೂಸ್, ಹಾಸನ್.
ಶಿಲ್ಪಕಲೆಗಳ ತವರೂರಿಗೆ ಬರುವಂತಹ ಭಕ್ತ ಸಮೂಹ ಪ್ರವಾಸಿಗರಿಗೆ ಅನುಕೂಲವಾಗಲೆಂದು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಸುಮಾರು 3 ಲಕ್ಷ ವೆಚ್ಚದಲ್ಲಿ ದೇವಾಲಯದ ಹಿಂಭಾಗ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಲಾಗಿತ್ತು. ಆದರೆ ಈ ನೀರಿನ ಘಟಕವು ಪ್ರವಾಸಿಗರಿಗೆ ಬಳಕೆಯಾಗುವುದಕ್ಕಿಂತ ದುರಸ್ತಿ ಕಂಡಿದ್ದೇ ಹೆಚ್ಚಾಗಿದ್ದು, ಬರುವ ಪ್ರವಾಸಿಗರು ಶುದ್ಧವಾದ ನೀರು ಕುಡಿಯಲು ಪರದಾಡೋ ಸ್ಥಿತಿ ನಿರ್ಮಾಣವಾಗಿದೆ. ಬೇಲೂರು ಹೇಳಿಕೇಳಿ ಪ್ರವಾಸಿಗರ ತಾಣ. ಪ್ರತಿದಿನ ಸಾವಿರಾರು ಪ್ರವಾಸಿಗರು ಭೇಟಿ ನೀಡಿ ಶ್ರೀ ಚೆನ್ನಕೇಶವನ ದರ್ಶನ ಪಡೆದು ಪುನೀತರಾಗಿ ಶಿಲ್ಪಕಲೆಗೆ ಮನಸೋತು ಕಣ್ತುಂಬಿಕೊಂಡು ಸಂತೋಷವಾಗಿ ತೆರಳುತ್ತಾರೆ. ಇಂತಹ ಸ್ಥಳದಲ್ಲಿ ಇರುವ ಶುದ್ಧ ನೀರಿನ ಘಟಕವು ಸುಮಾರು 1 ವರ್ಷದಿಂದ ಕಾರ್ಯನಿರ್ವಹಿಸದೇ ಇರೋದ್ರಿಂದ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿರುವ ಘಟಕದ ಯಂತ್ರೋಪಕರಣಗಳು ತುಕ್ಕು ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದಿರುವುದು ವಿಪರ್ಯಾಸವಾಗಿದೆ. ಈಗಾಗಲೇ ಬೇಸಿಗೆ ಪ್ರಾರಂಭವಾಗಿದ್ದು ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆ ಮುಗಿದು ರಜಾ ನೀಡಲಾಗುತ್ತಿದೆ. ಹಾಗೆ ಮುಂದಿನ ವಾರದಿಂದ 15ಕ್ಕೂ ಹೆಚ್ಚು ದಿನ ನಡೆಯುವ ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶವ ಸ್ವಾಮಿ ಜಾತ್ರೆ ಶುರುವಾಗಲಿದ್ದು ಲಕ್ಷಾಂತರ ಭಕ್ತರು ಮತ್ತು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಇಂತಹ ಸಂದರ್ಭದಲ್ಲಾದರೂ ಶುದ್ಧ ನೀರಿನ ಘಟಕ ಸರಿಪಡಿಸಿ ಬರುವ ಭಕ್ತಾದಿಗರಿಗೆ, ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವಲ್ಲಿ ಜನಪ್ರತಿನಿಧಿಗಳು ಮತ್ತು ಆಡಳಿತ ಮಂಡಳಿ ಮುಂದಾಗಬೇಕೆಂದು ಸಾರ್ವಜನಿಕರ ಒತ್ತಾಸೆಯಾಗಿದೆ. ಬೇಲೂರು ಶ್ರೀ ಚೆನ್ನಕೇಶವ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮಾಜಿ ಸದಸ್ಯ ಪ್ರಮೋದ್ ಮಾತನಾಡಿ, ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಬೇಗ ಇದನ್ನು ಸರಿಪಡಿಸಿ ವ್ಯವಸ್ಥಿತವಾಗಿ ಈ ಘಟಕವನ್ನು ದುರಸ್ತಿಗೊಳಿಸಿ ಭಕ್ತಾದಿಗಳಿಗೆ ಅನುಕೂಲ ಮಾಡಬೇಕಾಗಿದೆ ಎಂದರು. HCN ನ್ಯೂಸ್ ಬೇಲೂರು. ಮೇಂಟೈನ್ ಮಾಡೋದಲ್ಲೇ ಹಾಳುಬಿಟ್ಟಿದ್ದಾರೆ. ಅದು ಬೇರೆ ಯಾರಿಗೂ ಖಾಸಗಿಯವರಿಗೆ ವಹಿಸಿದ್ರು ಅದನ್ನು ರೆಡಿ ಮಾಡಿ ಅಂತ ಮೇಂಟೈನ್ ಮಾಡೋಕ್ಕೆ. ಅವ್ರಿಗೂ ಕಾರ್ಯನಿರ್ವಹಿಸ್ತಾ ಇಲ್ಲ ನೀಟಾಗಿ. ಇದನ್ನು ಈ ಜಾತ್ರೆ ಟೈಮಲ್ಲಾದ್ರೂ ರೆಡಿ ಮಾಡಿಸ್ಬೇಕಿತ್ತು. ಜಾತ್ರೆ ಭಕ್ತಾದಿಗಳು ಸಹ ಲಕ್ಷಾಂತರ ಜನ ಬರ್ತಾರೆ. ಅವ್ರಿಗೂ ಕುಡಿಯೋಕ್ಕೆ ನೀರಿಲ್ದಂಗೆ ವ್ಯವಸ್ಥಿತವಾಗಿ ಇದು ಮಾಡೋಂಗೆ ಹಾಳು ಮಾಡಿದ್ದಾರೆ. ಇದೊಂದು ರೆಡಿ ಮಾಡಿಸಿ ನೀಟಾಗಿ ವ್ಯವಸ್ಥೆ ಮಾಡಿಸ್ಬೇಕು ಅಂತ 3 ಲಕ್ಷ ಚಿಲ್ಲರೆ ಏನೋ ಆಗಿತ್ತು. 3 ಲಕ್ಷ ಚಿಲ್ಲರೆ. ಹಾಸನ ನಗರದ ಗುರು ಚಿತ್ರಮಂದಿರದಲ್ಲಿ ಮಾರ್ವಿನ್ ಕನ್ನಡ ಕಿರುಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯನ್ನ ಮಕ್ಕಳ ತಜ್ಞ ವೈದ್ಯ ದಿನೇಶ್ ಭೈರೇಗೌಡ ಜ್ಯೋತಿ ಬೆಳಗಿ ಅನಾವರಣಗೊಳಿಸಿದರು. ನಂತರ ದಿನೇಶ್ ಭೈರೇಗೌಡ ಮಾತನಾಡಿ, ಕಂಬಳಿ ಹುಳ, ಹೊಂದಿಸಿ ಬರೆಯಿರಿ, ತ್ರಿಬಲ್ ರೈಡರ್, ರಂಗಸಮುದ್ರ ಸೇರಿದಂತೆ ಹಲವಾರು ಚಲನಚಿತ್ರವನ್ನ ನಮ್ಮ ಜಿಲ್ಲೆಯವರು ನಿರ್ದೇಶಿಸಿದ್ದಾರೆ. ಸ್ಟಾಲಿನ್ ಕನ್ನಡ ಚಲನಚಿತ್ರವು ಉತ್ತಮವಾಗಿ ಶೂಟಿಂಗ್ ನಡೆದು ಬಿಡುಗಡೆಗೊಂಡು ಯಶಸ್ವಿಯಾಗಲಿ ಎಂದರು. ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಮಾತನಾಡಿ, ಯುವಕರನ್ನ ದಾರಿ ತಪ್ಪಿಸುವ ಅನೇಕ ಚಲನಚಿತ್ರಗಳು ಬಂದು ಹೋಗಿವೆ. ಇತ್ತೀಚೆಗೆ ಕಿರುಚಿತ್ರಗಳು ಬರುತ್ತಿದ್ದು ಕಡಿಮೆ ಸಮಯದಲ್ಲಿ ಮೌಲ್ಯಾಧಾರಿತ ಚಿತ್ರ ಕೊಡುತ್ತಾ ಬಂದಿದ್ದಾರೆ. ಚಲನಚಿತ್ರ ರಂಗದಲ್ಲಿ ಹಾಸನ ಜಿಲ್ಲೆಯಿಂದ ಬಹಳ ಕೊಡುಗೆ ಇದೆ. ಪ್ರಸ್ತುತದಲ್ಲಿ ಯುವ ನಟ ನಟಿಯರು ಬಹಳಷ್ಟು ಜನರು ಬರ್ತಿದ್ದಾರೆ. ಸಮಾಜದ ಬದ್ಧತೆ ಇಟ್ಟುಕೊಂಡು ಸಿನಿಮಾ ನಿರ್ಮಿಸಬೇಕೆಂದು ಕಿವಿಮಾತು ಹೇಳಿದರು. ಮಲೆನಾಡು ತಾಂತ್ರಿಕ ಕಾಲೇಜು ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಮಾತನಾಡಿ, ಸ್ಟಾಲಿನ್ ಈ ಚಿತ್ರದಲ್ಲಿ ಬಹುಪ್ರತಿಭೆಯ ವ್ಯಕ್ತಿತ್ವ ಇರುವ ವ್ಯಕ್ತಿ. ನನ್ನ ಸಾರಥ್ಯದಲ್ಲಿಯೂ ಕೂಡ ಚಿತ್ರ ಮಾಡಿ 150ಕ್ಕೂ ಹೆಚ್ಚಿನ ಪ್ರಶಸ್ತಿ ಪಡೆದಂತಹ ನಮ್ಮ ಕಿರುಚಿತ್ರ ಉತ್ತಮ ವೇದಿಕೆಯಾಗಿ ರೂಪುಗೊಂಡಿತು. ಈ ಚಿತ್ರ ಹಾಸನ ಜಿಲ್ಲೆಯ ಕಲಾವಿದರಿಂದ ನಿರ್ಮಾಣಗೊಂಡ ಚಿತ್ರವಾಗಿದೆ. ಮುಂದೆ ಈ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಗಲಿದೆ ಎಂದು ಶುಭ ಹಾರೈಸಿದರು. ಇದೇ ವೇಳೆ ರಂಗಕರ್ಮಿ ದೇವರಾಜ್, ಮ್ಯೂಸಿಕ್ ನಿರ್ದೇಶಕ ಶಕೀಲ್ ಅಹ್ಮದ್, ಸ್ಟಾಲಿನ್ ಚಲನಚಿತ್ರದ ನಿರ್ಮಾಪಕ ಗುರುಪ್ರಸಾದ್, ಚಿತ್ರದ ನಿರ್ದೇಶಕ ಸ್ಟ್ಯಾನಿ ಜಾಯ್ಸನ್, ಆಂಕರ್ ಸ್ವಾಗತ್, ಕಲಾವಿದ ಬಿಟಿ ಮಾನವ, ಗುರು ಥಿಯೇಟರ್ನ ಸೋಮಣ್ಣ, ಚಿತ್ರದ ನಾಯಕ ನಟ ನಾಗರಾಜ್ ಭಂಡಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಆಧಾರಕ್ಕೆ ಬೇಕಾದಂತಹ ವಸ್ತುಗಳನ್ನ ಚಿತ್ರ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಬಂದಂತಹ ಚಿತ್ರಗಳಲ್ಲಿ ಬಹುತೇಕ ದಾರಿ ತಪ್ಪುವ ನಿಟ್ಟಿನಲ್ಲಿ ಹೋಗುವಂತಹ ಮತ್ತು ಯುವಕರನ್ನ ದಿಕ್ಕು ತಪ್ಪಿಸುವಂತಹ ಚಿತ್ರಗಳು ಬಹಳಷ್ಟು ಬಂದು ಇತ್ತೀಚೆಗೆ ಕಿರುಚಿತ್ರಗಳ ಪ್ರಾರಂಭವಾದ ಮೇಲೆ ಯಾವುದೋ ಒಂದು ಸಮಸ್ಯೆ, ಆರ್ಥಿಕ ಸಮಸ್ಯೆ ಇರಬಹುದು ಅಥವಾ ಸ್ಪರ್ಶತೆ ಸಮಸ್ಯೆ, ಪರಿಸರ ಇರಬಹುದು, ತಕ್ಕೊಂಡು ಬಹಳ ಕಡಿಮೆ ಸಮಯದಲ್ಲಿ ಪ್ರತಿಯೊಬ್ಬರಿಗೆ ಬೇಕಾದ ಮೌಲ್ಯಾಧಾರಿತ ಅರ್ಥವನ್ನ ಕೊಡಲಿಕ್ಕೆ ಪ್ರಾರಂಭ. ಸ್ಟ್ಯಾನಿ ಬಹು ಪ್ರತಿಭೆಯ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ. ನನ್ನ ಒಂದು ಸಾರಥ್ಯದಲ್ಲೂ ಸಹ ಒಂದು ಸಿನಿಮಾವನ್ನು ಮಾಡಿ 150ಕ್ಕೂ ಹೆಚ್ಚಿನ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ಕಿರುಚಿತ್ರ ಅವರಿಗೆ ಒಂದು ಉತ್ತಮ ವೇದಿಕೆಯಾಗಿ ರೂಪುಗೊಳ್ತು. ಅದರಲ್ಲೂ ತ್ರಿಕಾಲಲ್ಲಿ ನೋಡಿದೆ, ಅದರಲ್ಲಿ ಹ್ಯಾಲುಸಿನೇಷನ್ ಬಗ್ಗೆ ಇದು ಮಾಡಿದ್ರು, ಡಿಸ್ಕಷನ್ಸ್ ವಿತ್ ಡಾಕ್ಟರ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ರು. ಪ್ರಿಪರೇಷನ್ ಚೆನ್ನಾಗಿತ್ತು, ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿತ್ತು, ಪ್ರೊಡಕ್ಷನ್ ಮೇಕಿಂಗ್ ಎಲ್ಲ ನೋಡಿ ಖುಷಿ ಆಯ್ತು. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲೂ ನೀವೆಲ್ಲ ನೋಡಿದಾಗ ಯೋಜನೆ ಭಟ್ ಅವರೆಲ್ಲ ಶುರು ಮಾಡಿದಾಗ ಮಣಿ ರಂಗ SLC ನೀವು ನೋಡ್ಬೋದು. ಅವ್ರು ಮುಂಗಾರು ಮಳೆ ಬರೋದಕ್ಕಿಂತ ಮುಂಚೆ ಮಣಿ ಮತ್ತೆ ರಂಗ SLC ಮಾಡಿದಾಗ ಅವ್ರಿಗಿದ್ದು ಏನು ಲೆವೆಲ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ
ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಆರ್ಸಿ ರಸ್ತೆ ಶ್ರೀಗಂಧದ ಕೋಟೆ ಆವರಣದಲ್ಲಿರುವ ಖಾಸಗಿ ಹೋಟೆಲೊಂದರಲ್ಲಿ ಗುರುವಾರ ನಡೆದ ಅಟಲ್ ವಿರಾಸತ್ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಾಬ್ದಿ ವರ್ಷದ ಅಂಗವಾಗಿ ಹಿರಿಯರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಾಬ್ದಿ ಸಹ ಸಂಚಾಲಕ ಪಣೀಶ್ ಮಾತನಾಡಿ, ಅಟಲ್ಜಿ ಅವರು ಎಲ್ಲೆಲ್ಲಿ ಬಂದಿದ್ರೂ ಅವರ ಒಡನಾಟ, ಹೋರಾಟಗಳು, ಸಂಘಟನೆಗಳು, ಅವರ ವ್ಯಕ್ತಿತ್ವ, ಅವರ ಸಂಪರ್ಕಕ್ಕೆ ಬಂದಂತಹ ವ್ಯಕ್ತಿಗಳು, ಅವರ ನೆನಪಿನ ಸ್ಫೂರ್ತಿಯನ್ನ ಸಂಗ್ರಹ ಮಾಡುವಂತಹ ಫೋಟೋ ಸಂಗ್ರಹಿಸುವ ಜೊತೆಗೆ ಯಾರು ಅಟಲ್ ಬಿಹಾರಿ ಜೊತೆ ಒಡನಾಟವಿತ್ತು ಅವರನ್ನ ಗುರುತಿಸಿ ಗೌರವಿಸುವ ಕೆಲಸವನ್ನ ನಾವು ಕಳೆದ 1 ತಿಂಗಳಿನಿಂದ ಮಾಡಿಕೊಂಡು ಬಂದಿದ್ದೇವೆ ಎಂದರು. ಈಗ ಅಟಲ್ ವಿರಾಸತ್ ಹೆಸರಿನಲ್ಲಿ ಅಟಲ್ ಅವರು ಬಿಜೆಪಿಯಲ್ಲಿದ್ದು ಅವರ ಜೊತೆ ಕೆಲಸ ಮಾಡಿದವರು ಹಾಗೂ ಹತ್ತಿರದಿಂದ ನೋಡಿದ್ದಾರೆ, ಅವರನ್ನ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಅಟಲ್ ಜೀವನ ನೆನಪು ಮಾಡುವ ಅವರ ಜೀವನ, ವ್ಯಕ್ತಿತ್ವ ನಮ್ಮ ಮೇಲೆ ಜೀವಂತವಾಗಿ ಮಾಡಲು ಈ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ಅಟಲ್ ಜೀವನದಲ್ಲಿ ಲಕ್ಷಾಂತರ ಘಟನೆ ನಡೆದಿದೆ. ಅವರಿಂದ ಪ್ರೇರಣೆಯನ್ನ ಕಾರ್ಯಕರ್ತರು ಪಡೆದಿದ್ದಾರೆ. ನಾವು ಯಾವ ದಿಕ್ಕಿನಲ್ಲಿ ರಾಜಕಾರಣ ಮಾಡಬೇಕೆನ್ನುವ ದಿಕ್ಸೂಚಿ ನಮಗೆ ತೋರಿಸುತ್ತದೆ ಎಂದು ಕಿವಿಮಾತು ಹೇಳಿದರು. ರಾಜಕಾರಣದಲ್ಲಿ ಕೆಲಸ ಮಾಡುವ ನಾವು ಯಾವುದು ಆದರ್ಶ ಎಂಬುದನ್ನು ತಿಳಿದಿರಬೇಕು, ಯಾವ ಮಾರ್ಗದರ್ಶನ ತಿಳಿದಿರಬೇಕು, ಈ ಬಗ್ಗೆ ಜಾಗೃತಿ ಅಗತ್ಯ ಎಂದು ಸಲಹೆ ನೀಡಿದರು. ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ವಾಜಪೇಯಿ ಕಾಲದಿಂದಲೂ ಹೋರಾಟ ಮಾಡಿದವರು ನಮ್ಮ ಸಕಲೇಶಪುರದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಹಲವಾರು ಜನರಿದ್ದಾರೆ. ಹಿಂದಿನ ದಿನಗಳಲ್ಲಿ ಎಮರ್ಜೆನ್ಸಿ ಕಾಲದಲ್ಲಿ ಜೈಲಿಗೆ ಹೋದಾಗಿನಿಂದ ಹಿಡಿದು ವಾಜಪೇಯಿ ಜೊತೆ ಪಾರ್ಟಿ ಕಟ್ಟಿರುವ ಹಲವಾರು ಜನರು ನಮ್ಮ ಜೊತೆಯಲ್ಲಿರೋದು ನಮ್ಮ ಹೆಮ್ಮೆ ಎಂದರು. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಹೂಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ಬಿಜೆಪಿ ಸಂಘಟನಾ ಪರ್ವ ಜಿಲ್ಲಾ ಸಂಚಾಲಕ ರಾಜಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸ್ವೀಕಾರ ಮಾಡಿದ್ರು. ನನಗೆ ಹೆಮ್ಮೆ ಆಗುತ್ತೆ. ಈ ಒಂದು ಸುಸಂದರ್ಭದಲ್ಲಿ ನಾನು ಕೂಡ ಶಾಸಕನಾಗಿದ್ದೀನಿ. ನಾನು ಒಬ್ಬ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಸಕಲೇಶಪುರದಿಂದ ಅತಿ ಹೆಚ್ಚಿನ ಜನ ಇಲ್ಲಿ ಈ ಭಾಗದ ಸನ್ಮಾನವನ್ನು ಮಾಡಿಸಬೇಕು. ಯಾಕೆಂದ್ರೆ ನಮ್ಮ ಸಕಲೇಶಪುರ ಭಾಗದಲ್ಲಿ ವಾಜಪೇಯಿ ಅವರ ಕಾಲದಿಂದ ಹೋರಾಟ ಮಾಡಿರ್ತಕ್ಕಂಥವ್ರು ಹಲವಾರು ನಮ್ಮ ಕ್ಷೇತ್ರದಲ್ಲಿದ್ದಾರೆ, ಈ ಜಿಲ್ಲೆಯಲ್ಲಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ. ಹಾಸನ ಜಿಲ್ಲೆಗೆ ವಿಶೇಷವಾದ ಸ್ಥಾನಮಾನ ಇದೆ ಭಾರತೀಯ ಜನತಾ ಪಾರ್ಟಿ. ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಏನು ಎಮರ್ಜೆನ್ಸಿ ಜೈಲಿಗೆ ಹೋಗೋದ್ರಿಂದ ಹಿಡಿದು ವಾಜಪೇಯಿ ಅವರ ಸಮಯದಲ್ಲಿ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥ ಹಲವಾರು ಪಕ್ಷದ ಮುಖಂಡರು ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ. ಬೂತ್ಗಳ ಪೈಕಿ 26,000 ಬೂತ್ಗಳಲ್ಲಿ ಅಟಲ್ಜಿಯವರ ಸ್ಮರಣೆಯನ್ನು ಮಾಡುವಂತ ಕಾರ್ಯಕ್ರಮವನ್ನು ಮಾಡಿದ್ವಿ. ಜನವರಿ 14ರಿಂದ ಫೆಬ್ರವರಿ 14ರವರೆಗೆ ಇಡೀ ದೇಶಾದ್ಯಂತ ಅಟಲ್ಜಿಯವರ ಸ್ಮೃತಿ ಸಂಕಲನ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಟಲ್ಜಿಯವರು ಎಲ್ಲೆಲ್ಲಿಗೆ ಬಂದಿದ್ರು, ಅವರ ಹೋರಾಟಗಳು, ಸಂಘಟನಾತ್ಮಕ ಚಟುವಟಿಕೆಗಳು, ಅವರ ವ್ಯಕ್ತಿತ್ವ, ಅವರ ಒಡನಾಟ, ಅವಕ್ಕೆ ಸಂಪರ್ಕಕ್ಕೆ ಬಂದಂತ ವ್ಯಕ್ತಿಗಳು, ಇವರುಗಳನ್ನ ಸಂಪರ್ಕ ಮಾಡತಕ್ಕಂಥ ಸಕಲೇಶಪುರ ತಾಲೂಕಿನ ಹೆತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 12 ಮಂದಿ ನಿರ್ದೇಶಕರ ಬಲ ಹೊಂದಿದ್ದು ಮುಂದಿನ 5 ವರ್ಷದ ಅವಧಿಗೆ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಭರ್ಜರಿ ಜಯಬೇರಿ ಬಾರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶನಿವಾರ ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ HE ನಾಗಭೂಷಣ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ NR ನೇತ್ರಾ ಸುರೇಶ್ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸದ ಕಾರಣ ಈ ಇಬ್ಬರು ಅವಿರೋಧವಾಗಿ ಆಯ್ಕೆಯಾದರು. ಸಹಕಾರ ಇಲಾಖೆ ಅಧಿಕಾರಿ ಎನ್ ಮಂಜುನಾಥ್ ಚುನಾವಣೆ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ರು. ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಗಣ್ಯರು, ಮುಖಂಡರು ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಅಭಿನಂದಿಸಲಾಯಿತು. ಮಾಜಿ ಶಾಸಕ HK ಕುಮಾರಸ್ವಾಮಿ, ಜೆಡಿಎಸ್ ತಾಲೂಕು ಅಧ್ಯಕ್ಷ ದೊಡ್ಡದಿಣ್ಣೆ ಸೋಮಶೇಖರ್, ಮುಖಂಡರಾದ HS ದಿವಾಕರ್, ಸಚಿನ್ ಪ್ರಸಾದ್, ಬೆಕ್ಕರಹಳ್ಳಿ ನಾಗರಾಜ್, ವಳಲಹಳ್ಳಿ ರಾಜೇಗೌಡ, ಬಿಜೆಪಿ ಮುಖಂಡ ಮೋಹನ್ ಕುಮಾರ್, HM ಡಿಲಾಕ್ಷ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಳ್ಳಿಬೈಲು ನಾಗರಾಜ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಉಜ್ಮಾ ರಿಜ್ವಿ, ಸುದರ್ಶನ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣಪ್ಪ, ನಿರ್ದೇಶಕರಾದ HR ಶ್ರೀಧರ್, HR ಕೃಷ್ಣ ಪ್ರಸಾದ್, HP ವೇದಮೂರ್ತಿ, HD ಪ್ರತಾಪ್, HP ಸತೀಶ್, KB ಮಲ್ಲೇಶ್, ದೀಪ್ತಿ HM, HB ರೋಹಿತ್, HK ಕುಶಾಲರಾಜು, MK ಚಂದ್ರಕುಮಾರ್, ಎನ್ಡಿಎ ಮೈತ್ರಿಕೂಟದ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. HCN ನ್ಯೂಸ್ ಸಕಲೇಶಪುರ. ಎಲ್ಲಿಯ
ಎಲ್ಲಿಯವರೆಗೂ ನಾವು ಸಂಘಟಿತರಾಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ಏನು ಸಾಧನೆ ಮತ್ತು ಸ್ಥಾನಮಾನ ಪಡೆಯಲಾಗುವುದಿಲ್ಲ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಇಂತಹ ಜಯಂತಿಗೆ ಎಲ್ಲಾ ಗ್ರಾಮದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಜಿಲ್ಲಾ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಚ್ಪಿ ಚೆನ್ನೇಗೌಡ ಕರೆ ನೀಡಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಅಗ್ನಿ ಬನ್ನಿರಾಯಸ್ವಾಮಿ ಜಯಂತಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಎಲ್ಲೋ ಒಂದು ಕಡೆ ಕರ್ನಾಟಕ ಸರ್ಕಾರವು ನಮ್ಮ ಜನಾಂಗವನ್ನ ಕೂಡ ಗುರುತಿಸುವ ಕೆಲಸ ಮಾಡಿದೆ. ರಾಜ್ಯದಲ್ಲಿ ನಮ್ಮ ಜನಾಂಗದ ಸಂಖ್ಯೆ 40 ಲಕ್ಷಕ್ಕೂ ಹೆಚ್ಚಿದ್ದು, ಹಾಸನ ಜಿಲ್ಲೆಯಲ್ಲಿ 6 ರಿಂದ 7 ಸಾವಿರ ಜನಸಂಖ್ಯೆ ಇರಬಹುದು. ಆದರೆ ಇಲ್ಲಿ ನಾವುಗಳು ಅಲ್ಪಸಂಖ್ಯಾತರು ಎನಿಸಿಕೊಂಡಿದ್ದೇವೆ. ಆದರೆ ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾದರೆ ನಮ್ಮ ಜನಾಂಗದ ನಾಯಕರ ಕೊಡುಗೆ ಅಪಾರವಿದೆ ಎಂದರು. ನಮ್ಮ ಮುಖಂಡರಾದ ಪಿಆರ್ ರಮೇಶ್ ಅವರು ಸರ್ಕಾರದಲ್ಲಿ ಒಂದು ಭಾಗವಾಗಿ ಕೆಲಸ ಮಾಡಿದ್ದು, ಏನೇ ಬೇಡಿಕೆ ಈಡೇರಬೇಕಾದ್ರೆ ರಮೇಶ್ ಅವರು ಗಮನ ಸೆಳೆಯುವ ಕೆಲಸ ಮಾಡ್ತಿದ್ರು. ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಂಘಟಿತರಾಗಿ ಎಲ್ಲಾ ಗ್ರಾಮದಿಂದ ಇಂತಹ ಜಯಂತಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಬೇಕೆಂದು ಕಿವಿಮಾತು ಹೇಳಿದರು. ನಮ್ಮ ಆರಾಧ್ಯ ದೇವರು ಶ್ರೀ ಅಗ್ನಿ ಬನ್ನಿರಾಯಸ್ವಾಮಿ ಆಗಿದ್ರೂ ನಮ್ಮ ಸಮಾಜದಲ್ಲಿ ಶ್ರೀರಾಮನನ್ನ ಕೂಡ ಪೂಜಿಸುತ್ತೇವೆ. ತಮಿಳುನಾಡಿನಲ್ಲಿ ನಮ್ಮ ಜನಾಂಗದ 48 ಜನ ಶಾಸಕರಿದ್ದು, ತುಮಕೂರು ಜಿಲ್ಲೆಯಲ್ಲಿ ನಮ್ಮವರು ಬಹುಸಂಖ್ಯಾತರು. ಕನಿಷ್ಠ 3 ಶಾಸಕರನ್ನ ಗೆಲ್ಲಿಸಬಹುದು, ಆದರೆ ತೆಗೆದುಕೊಳ್ಳಲಾಗುತ್ತಿಲ್ಲ. ನಮ್ಮಲ್ಲಿ ಸಂಘಟನೆಯ ಕೊರತೆ ಎದ್ದು ಕಾಣಿಸುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಎಲ್ಲಿವರೆಗೂ ನಾವು ಸಂಘಟಿತರಾಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದು ಎಚ್ಚರಿಸಿದರು. ಆಗಿರುವ ತಪ್ಪನ್ನ ತಿದ್ದುಕೊಂಡು ಮುಂದೆ ಒಗ್ಗಟ್ಟನ್ನು ಪ್ರದರ್ಶಿಸುವ ಅವಶ್ಯಕತೆ ಇದೆ ಎಂದರು. ಕಾರ್ಯಕ್ರಮವನ್ನು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಇ ಕೃಷ್ಣೇಗೌಡ ಜ್ಯೋತಿ ಬೆಳಗೋದ್ರ ಮೂಲಕ ಹಾಗೂ ಶ್ರೀ ಅಗ್ನಿ ಬನ್ನಿರಾಯಸ್ವಾಮಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಉದ್ಘಾಟಿಸಿದರು. ಇದೇ ವೇಳೆ ನಗರಸಭೆ ತಹಸೀಲ್ದಾರ್ ಅಶ್ವಿನಿ, ಶಾಂತಿಗ್ರಾಮ ವೃತ್ತದ ಆರಕ್ಷಕ ನಿರೀಕ್ಷಕರಾದ ಎಟಿ ಭಾನು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ಎಚ್ಪಿ ತಾರಾನಾಥ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕ ಆರ್ಎಸ್ ಮಹೇಶ್ ಇತರರು ಉಪಸ್ಥಿತರಿದ್ದರು. ಯದೀಶ್ ಕಾರ್ಯಕ್ರಮ ನಿರೂಪಿಸಿದರು. HCN ನ್ಯೂಸ್ ಹಾಸನ್. ಕೊಡಬೇಕು ಅಂತ ಹೇಳಿದ್ರೆ ನಾವೆಲ್ಲ ಬರ್ತಾ ಇದ್ರೆ ಸಾಹೇಬ್ರು ಏನ್ ಮಾಡಕ್ ಸಾಧ್ಯ ಆಗ್ತಿತ್ತು? ಅದರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಂಘಟಿತವಾಗಿ ಪ್ರತಿಯೊಂದು ಊರುಗಳಲ್ಲೂ ಕೂಡ ಸರ್ಕಾರ ನಡೆಸುವಂತ ಕಾರ್ಯಕ್ರಮಕ್ಕೆ ಚಾಚುವು ತಪ್ಪದೆ ನಾವೇನು ಬಂದಿದ್ದೀವೋ ನಾವುಗಳೇ 10 ಜನಕ್ಕೆ ಹೇಳ್ಕೊಂಡು ನಮ್ಮ ಜನಾಂಗದ ಆರಾಧ್ಯ ದೇವನನ್ನ ನಾವು ಪೂಜಿಸೋಣ, ಗೌರವಿಸೋಣ. ಜಯಂತಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ತಾಲೂಕಿನ ಕಿತಬೂರು ಹಾಲು ಉತ್ಪಾದಕರ ಸಂಘದ ನೂತನ ಸಭಾಂಗಣ ಉದ್ಘಾಟನೆಯನ್ನ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ರೈತರು ಆರ್ಥಿಕವಾಗಿ ಮೇಲೆ ಬರಬೇಕಾದ್ರೆ ಸಿಲ್ಕ್ ಮತ್ತು ಮಿಲ್ಕ್ ಕಾರಣ. ರೈತರಿಗೆ ಅವೇ ಆಧಾರ ಸ್ತಂಭ. ಹಾಲು ಸರಬರಾಜು ಮಾಡಿ ಎಷ್ಟೋ ಕುಟುಂಬಗಳು ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಅಭಿಪ್ರಾಯಪಟ್ಟರು. ಡೈರಿಗೆ ಹಾಲು ಸರಬರಾಜು ಮಾಡುವ ರೈತರು ತಮ್ಮ ಕುಟುಂಬದ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಪ್ರಮಾಣದ ಹಾಲನ್ನು ಮನೆ ಬಳಕೆಗೆ ಉಪಯೋಗಿಸಿಕೊಂಡು ರೈತರು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಕೆಎಸ್ ಮಂಜೇಗೌಡ ಮಾತನಾಡಿ, ನಮ್ಮ ಭಾಗದಲ್ಲಿ ಹೈನುಗಾರಿಕೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ರೈತರ ಉಪಕಸುಬಾದ ಪಶುಪಾಲನೆಗೆ ಹಾಗೂ ಹಾಲಿನ ಉತ್ಪಾದನೆಯಿಂದ ಜೀವನಕ್ಕೆ ತುಂಬಾ ಅನುಕೂಲವಾಗುತ್ತಿದೆ. ಹಾಲಿನ ಮಾರಾಟದಿಂದ ರೈತರಿಗೆ ಆದಾಯ ಬರುತ್ತಿದ್ದು, ಇದರಿಂದ ಅನೇಕ ರೈತ ಕುಟುಂಬಗಳು ಅಭಿವೃದ್ಧಿ ಹೊಂದಿವೆ. ರೈತರು ಗುಣಮಟ್ಟದ ಹಾಲಿನ ಉತ್ಪಾದನೆಗೆ ಹೆಚ್ಚಿನ ಗಮನ ಹರಿಸಬೇಕು. ಹಾಲಿನ ಉತ್ಪಾದನೆ ಹೆಚ್ಚಳದಿಂದ ರೈತರಿಗೆ ಲಾಭವಾಗುತ್ತದೆ. ತಾಲೂಕಿನಲ್ಲಿ ಹಾಗೂ ಜಿಲ್ಲೆಯ ಹೈನೋದ್ಯಮ ಉತ್ತಮ ಪ್ರಗತಿ ಕಾಣಲು ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ರೇವಣ್ಣ ಅವರ ಪರಿಶ್ರಮ ಬಹಳ ದೊಡ್ಡದು ಎಂದರು. ಕಾರ್ಯಕ್ರಮದಲ್ಲಿ ಒಕ್ಕೂಟದ ನಿರ್ದೇಶಕರಾದ ಪಿಎಲ್ ನಿಂಗರಾಜು ಹಾಗೂ ಅಧಿಕಾರಿಗಳಾದ ಶ್ರೀಮತಿ ಭವ್ಯ, ಎಚ್ಎನ್ ಯೋಗೇಶ್, ಧರ್ಮೇಶ್ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರಾದ ರಂಗನಾಥ್, ಕಾಂತರಾಜು, ರಂಗೇಗೌಡ ಹಾಗೂ ಜನಪ್ರತಿನಿಧಿಗಳು ಮತ್ತು ಸಂಘದ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. HCN ನ್ಯೂಸ್ ಆಲೂರು. ನಾಯಿಗಳ ಹಿಂಡಿನಿಂದ ತಪ್ಪಿಸಿಕೊಳ್ಳುವ ಧಾವಂತದಲ್ಲಿ ಅಚಾನಕ್ಕಾಗಿ ಕೆರೆಗೆ ಬಿದ್ದ ಜಿಂಕೆ ಕೊನೆಗೂ ಕೊಸರಾಡಿ ತನ್ನ ಜೀವವನ್ನು ಉಳಿಸಿಕೊಂಡ ಘಟನೆ ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ಲಿಂಗಾಪುರ ಕೆರೆ ಬಳಿ ನಡೆದಿದೆ. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಲಿಂಗಾಪುರ ಕೆರೆಯಲ್ಲಿ ನಾಯಿಗಳು ಅಟ್ಟಿಸಿಕೊಂಡು ಬಂದ ಪರಿಣಾಮ ಅಚಾನಕ್ಕಾಗಿ ಕೆರೆಗೆ ಬಿದ್ದ ಜಿಂಕೆ ಕೊಸರಾಡಿಕೊಂಡು ದಡ ಸೇರೋದ್ರ ಮೂಲಕ ತನ್ನ ಜೀವವನ್ನು ಉಳಿಸಿಕೊಂಡಿದೆ. ಶುಕ್ರವಾರ ಸಂಜೆ ಕಾಡಿನ ಅಂಚಿನಿಂದ ಲಿಂಗಾಪುರ ಗ್ರಾಮದೊಳಗೆ ಬಂದ ಜಿಂಕೆಯನ್ನ ಕಂಡು ನಾಯಿಗಳು ಬೊಗಳುತ್ತಾ ಕೆರೆವರೆಗೂ ಅಟ್ಟಿಸಿಕೊಂಡು ಬಂದವು. ಈ ವೇಳೆ ಅಂತರಗಂಗೆಯಿಂದ ತುಂಬಿ ಹೋಗಿದ್ದ ಕೆರೆಯನ್ನ ಗಮನಿಸದೆ ಜಿಂಕೆ ಗಾಬರಿಗೊಂಡು ನೆಗೆದಿದ್ರಿಂದ ಜಲಸಸ್ಯಗಳ ಮಧ್ಯೆ ಸಿಲುಕಿ ನೆರಳಾಡಿತು.
ಇದನ್ನು ಗಮನಿಸಿದ ಸ್ಥಳೀಯ ವ್ಯಕ್ತಿ ರವಿ ಎಂಬುವವರು ಕೆರೆಗಿಳಿದು ಜಿಂಕೆಯ ರಕ್ಷಣೆಗೆ ಮುಂದಾದ್ರು. ಆದರೆ ಜನಸ್ತೋಮ ಹೆಚ್ಚಾದಂತೆ ಗಾಬರಿಗೊಂಡ ಜಿಂಕೆ ನಿಧಾನವಾಗಿ ನೆಗೆಯುತ್ತಾ ದಡ ಸೇರಿ ಅಂತೂ ಇಂತೂ ಜೀವ ಉಳಿಸಿಕೊಂಡಿತು. ಈ ಘಟನೆಯನ್ನ ಕೆರೆಯ ಬಳಿ ಕುತೂಹಲದಿಂದ ವೀಕ್ಷಿಸುತ್ತಿದ್ದ ಸ್ಥಳೀಯರು ಜಿಂಕೆ ತನ್ನ ಪ್ರಾಣವನ್ನ ಉಳಿಸಿಕೊಂಡ ಪರಿ ನೋಡಿ ನಿಟ್ಟುಸಿರಿಟ್ರು. HCN ನ್ಯೂಸ್ ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಪ್ರಿಲ್ 10ರಂದು ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ರಥೋತ್ಸವ. ಖಜಾನೆಯಲ್ಲಿದ್ದ ಸ್ವಾಮಿ ಧರಿಸುವ ಚಿನ್ನಾಭರಣಗಳು ಧಾರ್ಮಿಕ ವಿಧಿಯೊಂದಿಗೆ ಗೌರವಪೂರ್ವಕ ಪೊಲೀಸ್ ಬಂದೋಬಸ್ತ್ನಲ್ಲಿ ದೇಗುಲಕ್ಕೆ ಬಂದ ಒಡವೆಗಳು. ಕೃಷಿಕ್ ಸರ್ವೋದಯ ಫೌಂಡೇಶನ್ನಿಂದ 2024-25ನೇ ಸಾಲಿನ ವಿದ್ಯಾರ್ಥಿ ವೇತನ ಬಿಡುಗಡೆ. 109 ಫಲಾನುಭವಿಗಳಿಗೆ 80 ಲಕ್ಷಕ್ಕೂ ಅಧಿಕ ಮೊತ್ತದ ಚೆಕ್ ವಿತರಣೆ. ಸದುಪಯೋಗ ಪಡೆಯಲು ಜಿಲ್ಲಾ ಒಕ್ಕಲಿಗ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ ಕರೆ. ಬೇಲೂರು ಪತ್ರಕರ್ತರ ಸಂಘದಿಂದ ಅರ್ಬನ್ ಬ್ಯಾಂಕ್ಗೆ ಆಯ್ಕೆಯಾದ 5 ಪತ್ರಕರ್ತರು. ಪತ್ರಕರ್ತರ ಸಂಘದಿಂದ ಅಭಿನಂದನೆ ಸಲ್ಲಿಕೆ. ನಕಲಿ ಪತ್ರಕರ್ತರ ಹಾವಳಿಯಿಂದ ಪ್ರಾಮಾಣಿಕರಿಗೆ ಸಂಕಷ್ಟ. ಹಿರಿಯ ಪತ್ರಕರ್ತ HB ಮದನಗೌಡ ಬೇಸರ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.